ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಬ್ರಾಂಚ್ ಅಪ್ಲಿಕೇಶನ್ ಇಂದ ನೀವು ಯಾವ ರೀತಿಯಾಗಿ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಲೋನ್ ತಗೋಬಹುದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬ್ರಾಂಚ್ ಅಪ್ಲಿಕೇಶನ್ ಒಂದು RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ. ಇಲ್ಲಿ ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಈಸಿಲಿ ಸಾಲನ ತಗೋಬಹುದು. ಈವನ್ ಇಲ್ಲಿ ಸ್ಟೂಡೆಂಟ್ಸ್ಗೂ ಕೂಡ ಈ ಒಂದು ಅಪ್ಲಿಕೇಶನ್ ಸಾಲನ ಪ್ರೊವೈಡ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ಸಾಲಗೋಸ್ಕರ ಅಪ್ಲೈ ಮಾಡ್ಕೋಬೇಕು, ಎಲ್ಲ ಡಾಕ್ಯುಮೆಂಟೇಷನ್ಸ್ ಕೊಡಬೇಕು, ಟೆನ್ಯೂರ್ ಎಷ್ಟಿರುತ್ತೆ, ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಪ್ರಾಸೆಸ್ ಏನಿರುತ್ತೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂತ ವಿಡಿಯೋಸ್ಗಳು ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಮೊದಲು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇವಾಗ ಮೊಬೈಲ್ ನಂಬರ್ನ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಕಂಟಿನ್ಯೂ ವಿತ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಓಕೆ, ನಂತರ ನಿಮಗೆ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ ಒಂದು OTPನ ಎಂಟರ್ ಮಾಡಿಕೊಂಡು ನೀವು ವೆರಿಫೈ ಮಾಡ್ಕೋಬೇಕು. ಸೊ OTP ಎಲ್ಲ ವೆರಿಫೈ ಆದ ತಕ್ಷಣ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ. ಪರ್ಸ್ನಲ್ ಡೀಟೇಲ್ಸನ್ನು ನೀವು ಎಂಟರ್ ಮಾಡ್ಕೋಬೇಕು. ನಂತರ KYC ಡೀಟೇಲ್ಸ್ ಕೇಳುತ್ತೆ. KYC ಡೀಟೇಲ್ಸಲ್ಲಿ ನಿಮ್ಮದು ಅಡ್ರೆಸ್ ಕೇಳುತ್ತೆ ಮತ್ತು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಕೇಳುತ್ತೆ. ಸೊ ಅದು ನೀವು ಆಲ್ರೆಡಿ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ KYC ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ಪರ್ಮಿಷನ್ಸ್ನ ಕೇಳುತ್ತೆ, ಅಲೋ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಲೋನ್ ಆಫರ್ ಅನ್ನೋದು ಬರುತ್ತೆ ಗೈಸ್. ನಿಮ್ಮ ಸಿವಿಲ್ ಎಲ್ಲ ಚೆಕ್ ಆಗುತ್ತೆ, ಪ್ಯಾನ್ ಕಾರ್ಡ್ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾದ್ಮೇಲೆ ಸಿವಿಲ್ ಚೆಕ್ ಆಗುತ್ತೆ. ಅದ್ರ ಅಕಾರ್ಡಿಂಗ್ ನಿಮಗೆ ಲೋನ್ ಆಫರ್ಸ್ ಬರುತ್ತೆ. ಇಲ್ಲಿ 500 ರೂಪಾಯಿ ಅಂತ ಹಿಡಿದ್ಬಿಟ್ಟು ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಎಷ್ಟಾದರೂ ಲೋನ್ ಆಫರ್ ಬರಬಹುದು. ಅದು ಡಿಪೆಂಡ್ ಆಗುತ್ತೆ ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಮತ್ತು ಇಲ್ಲಿ ಸಿವಿಲ್ ಮೇಲೆ. ಸೊ ನಿಮಗೆ ಲೋನ್ ಆಫರ್ ಬಂದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೀವು ಜಸ್ಟ್ ನೋಡ್ಕೋಬೇಕು ಎಷ್ಟು ನೀವು EMI ಪೇಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ಲೋನ್ ತೊಗೋಬೇಕು, ಎಷ್ಟು ದಿನಕ್ಕೆ ತೊಗೋಬೇಕು, ಆ್ಯಂಡ್ ಯಾವ ರೀತಿಯಾಗಿರುತ್ತೆ ಇಂಟ್ರೆಸ್ಟ್ ರೇಟ್ ಎಲ್ಲನೂ ತೋರಿಸುತ್ತೆ. ಆ್ಯಂಡ್ ನೋಡ್ಕೊಳ್ಳಿ ಇಲ್ಲಿ ಯಾವಾಗ ಪೇಮೆಂಟ್ ಮಾಡಬೇಕು ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ ನನಗೆ. ಸೊ ಇದೆಲ್ಲ ನೀವು ನೋಡ್ಕೋಬೇಕು. ಅದೇ ಡೇಟ್ಗೆ ನೀವು ಆಟೋ ಡೆಬಿಟ್ ಕೂಡ ಸೆಟಪ್ ಮಾಡ್ಕೋಬೋದು, ಅದು ಕೂಡ ಆಪ್ಷನ್ ಇದೆ. ನಿಮ್ಮ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿದ ತಕ್ಷಣ ಆಟೋ ಡೆಬಿಟ್ ಸೆಟಪ್ ಮಾಡೋಕ್ಕೆ ಕೂಡ ಆಪ್ಷನ್ ಸಿಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಎಲ್ಲ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಇವಾಗ ಕೇಳುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸನ್ನು ನೀವು ಎಂಟರ್ ಮಾಡಿಕೊಂಡು ನೀವು ಬ್ಯಾಂಕನ್ನು ಆ್ಯಡ್ ಮಾಡ್ಕೋಬೇಕು ಗೈಸ್. ಓಕೆ, ಸೊ ಯಾವುದಾದ್ರೂ ಬ್ಯಾಂಕ್ ಇರ್ಬೋದು ನಿಮ್ದು ಆ್ಯಡ್ ಮಾಡ್ಕೋಬೋದು. ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಇಲ್ಲಿ ನಿಮ್ಮದು ಕೆನರಾ ಬ್ಯಾಂಕ್ ಆಗಿರ್ಬೋದು, ಅಥವಾ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಯಾವ ಬ್ಯಾಂಕ್ ಇದ್ದರೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿದ್ದಾದಮೇಲೆ ನೀವು UPI ಇಂದ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಆ್ಯಡ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ಈಸಿಲಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿ ಲೋನ್ನ ಬ್ಯಾಂಕ್ ಅಕೌಂಟಿಗೆ ತೊಗೋಬೋದು. ವಿತಿನ್ 24 ಅವರ್ಸ್ ಒಳಗಡೆ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ಜಸ್ಟ್ 2 ಮಿನಿಟ್ಸಲ್ಲೇ ಸಿಗುತ್ತೆ. ಓಕೆ, ಸೊ ನಾನು ಆಲ್ರೆಡಿ ತುಂಬ ವಿಡಿಯೋ ಮಾಡಿದ್ದೀನಿ, ಅಪ್ಲೈ ಮಾಡಿ ಕೂಡ ಲೋನ್ ತೊಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಈಗ ಡಾಕ್ಯುಮೆಂಟ್ಸ್ ಏನೆಲ್ಲ ಕೊಡಬೇಕು ಅಂತಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು, ಈಸಿಲಿ ಲೋನ್ ತೊಗೋಬೋದು. ಆ್ಯಂಡ್ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದರೆ 21 ವರ್ಷ ಮೇಲ್ಪಟ್ಟಿರಬೇಕು ನಿಮ್ಮ ಏಜ್ ಅನ್ನೋದು. ಆ್ಯಂಡ್ ಗೈಸ್ ಜಸ್ಟ್ ಇದ್ರೆ ಸಾಕು, ನೀವು ಈಸಿಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಗೈಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.